ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಾವೀಗ ಚನ್ನಗಿರಿ ತಾಲೂಕಲ್ಲಿ ಈ ಸೋಮಶೆಟ್ಟಹಳ್ಳಿ ಗ್ರಾಮದಲ್ಲಿ ಚಂದ್ರಶೇಖರ್ ಅವ್ರ ತೋಟದಲ್ಲಿ ಇದೀವಿ. ಇವರು ಕಳೆದ ಬಾರಿ ನಮ್ಮ ಗ್ರೀನ್ ಪಾಯಿಂಟ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನವನ್ನು ಅದರಲ್ಲಿ ಪ್ರಾಮು, ಪೊಟ್ಯಾಶ್, ಗಡ್ ಗೊಬ್ಬರ ಏನು ಬರ್ತಲ್ಲ ಅದು ಕಾಂಬಿನೇಷನ್ ಅಲ್ಲಿ ಇವರು ಲಾಸ್ಟ್ ಟೈಮ್ ಎಲ್ಲ ಅಪ್ಲೈ ಮಾಡಿದ್ರು. ಈ ಒಂದು ತೋಟದಲ್ಲಿ ಯಾವ ತರ ಅವರಿಗೆ ಚೇಂಜಸ್ ಆಗಿದೆ, ಬದಲಾವಣೆ ಆಗಿದೆ, ಅವ್ರ ಕಡೆಯಿಂದ ನಾವು ಕೆಲವು ಅವ್ರ ಒಂದು ಅನುಭವವನ್ನು ಇಲ್ಲಿ ಹಂಚ್ಕೊಳ್ಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಅಣ್ಣ, ನೀವು ಯಾವ ತರ ಈಗ ನಿಮ್ ಮುಂಚೆ ಬಳಕೆ ಮಾಡಕ್ಕಿಂತ ಮುಂಚೆ ಯಾವ ತರ ಇತ್ತು ಬಳಕೆ, ನೀವ್ ಏನ್ ಗೊಬ್ಬರಗಳು ಜೈವಿಕ ಗೊಬ್ಬರ ನಮ್ಗೆಲ್ಲ ಉಪಯೋಗ ಆದ್ಮೇಲೆ ಯಾವ ತರ ಬದಲಾವಣೆ ನೀವು ನೋಡ್ತಾ ಇದ್ದೀರಾ ಈಗ? ಮೊದ್ಲು ನಾವ್ ಎಷ್ಟೇ ಹಾಕಿ ಗೊಬ್ಬರ ಹಾಕಿದ್ರು ಚೆನ್ನಾಗ್ ಬರೋ ಗಿಡ ಅಷ್ಟೇನೆ, ಫಸ್ಲ್ ಏನ್ ಇರ್ಲಿಲ್ಲ ಸರ್. ಈ ಸಲ ಫಸ್ಲು ನೋಡಕ್ ಚೆನ್ನಾಗಿದೆ. ಆಮೇಲೆ ರೋಗಗಳು ಇಲ್ಲ. ಸುಳಿ ರೋಗ ಇತ್ತು, ಆ ಸುಳಿ ರೋಗ ಅದು ಇತ್ತು. ಆಮೇಲೆ ತಲೆ ಸಣ್ಣ ಅವೆಲ್ಲ ಇದ್ವು. ಅಣಬೆ ರೋಗನೂ ಇತ್ತು, ಅಣಬೆ ರೋಗನು ಸ್ವಲ್ಪ ಕಡಿಮೆ ಆಗೈತೆ. ರೋಗನು ಜಾಸ್ತಿ ಇತ್ತು, ಅದು ಕಡಿಮೆ ಆಗಿದೆ ಸರ್. ಆಮೇಲೆ ಈ ಸೊಸಿ ಕಟ್ಟಿರೋದು ಬಹಳ ಚೆನ್ನಾಗಿ ಸುಳಿ ಸುಳಿ ಗರಿ ಎಲ್ಲ ಚೆನ್ನಾಗಿ ಅಂದ್ರೆ ನಿಮಗೆ ದೊಡ್ಡ ಗಿಡದಲ್ಲಿ ಸಣ್ಣ ಗಿಡದಲ್ಲಿ ಬಹಳ ನಿಮಗೆ ಚೆನ್ನಾಗಿ ಕಾಣ್ತೈತಿ. ದೊಡ್ಡ ಗಿಡ ಅಂದ್ರೆ ಇದು ಎಷ್ಟು ವರ್ಷದ ಗಿಡ? ಫಸ್ಲು ಚೆನ್ನಾಗಿದೆ. ಅಲ್ಲ, ದೊಡ್ಡ ಗಿಡ ಎಷ್ಟು ವರ್ಷದ ಗಿಡ ಇದು? ಇದು ಒಂದು 40 ವರ್ಷದ ಸರ್, ಒಂದು 25 ವರ್ಷದ್ದು. ನೀವು ಲಾಸ್ಟ್ ಟೈಮ್ ಏನ್ ಹಿಂದಿನ ಸಲ ಎಷ್ಟು ಇಳುವರಿ ಬಂದಿತ್ತು, ಈ ಸರಿ ಸರಾಸರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ? ಇದು ಎರಡೂವರೆ ಎಕರೆಗೆ 15 ಕ್ವಿಂಟಲ್ ಅಡಿಕೆ ಬಂದ್ ಸರ್ ಹಿಂದಿನ ಸಲ. ಈ ಸಲ ನೋಡ್ಬೇಕು, ಎಲ್ಲ ಲೆಕ್ಕ ಕಟ್ಟಿದ್ರೆ ಒಂದ್ 20 ಕ್ವಿಂಟಲ್ ಅಂತಾರೆ. ಅಟ್ಲೀಸ್ಟ್ ಒಂದು 20-25% ಈ ಸರಿ ನಿಮ್ಗೆ ಇಳುವರಿ ಜಾಸ್ತಿ ಆಗ್ಬಹುದು. ಬಟ್ ಈ ಸರಿ ಬೇಸಿಗೆಯಲ್ಲಿ ಏನಂದ್ರೆ ವಾತಾವರಣ ಟೆಂಪರೇಚರ್ ಜಾಸ್ತಿ ಆಗಿ 40-41 ಡಿಗ್ರಿ ಹೋದ್ರೂ ಸಹ ನಮ್ಗೆ ಒಂದು ಉತ್ತಮವಾಗಿ ನಾವು ಈ ಸರಿ ಒಂದು ಇಳುವರಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು. ಆಮೇಲೆ ಈ ಬೇಸಿಗೆ ಹೆವಿ ಹೀಟ್ ಆಗಿ ಹಳ್ಳು ಉದುರಿದಾವೆ. ಹಳ್ಳಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೂ ಸ್ವಲ್ಪ ಚೆನ್ನಾಗಿತ್ತು. ನಮ್ಮ ಎಲ್ಲ ತೋಟಗಳು ನೋಡಿದ್ರೆ ನಮ್ದು ಈ ವರ್ಷ ಚೆನ್ನಾಗಿದೆ. ಇನ್ನೊಂದನ, ನಾವು ಈ ಅಡಿಕೆ ತೋಟ ಅನ್ನೋದು ಕಮರ್ಷಿಯಲ್ ಕ್ರಾಪ್. ಇದು ನಾವ್ ಯಾವತ್ತು ವಾಣಿಜ್ಯ ಬೆಳೆ. ಅಂದ್ರೆ ಈ ತೋಟದಲ್ಲಿ ನಮಗೆ ಖರ್ಚು ಮಾಡಿದಷ್ಟು ನಮಗೆ ರಿಟರ್ನ್ಸ್ ಬರುತ್ತೆ. ನಾವ್ ಯಾವತ್ತು ರಿಟರ್ನ್ಸ್ ಯಾವಾಗ ಬಯಸ್ಬೇಕಂದ್ರೆ ನಾವು ಖರ್ಚು ಮಾಡಿ ರಿಟರ್ನ್ ಬಯಸ್ಬೇಕು. ಹೌದು, ನಾವು ಖರ್ಚೇ ಮಾಡ್ತಾ ಇಲ್ಲ ಅಂದ್ರೆ ಆ ಒಂದ್ ಗಿಡದಲ್ಲಿ ನಮಗೆ 1,000-1,500 ಅಮೌಂಟ್ ನಮಗೆ ಬೇಕು. ಅದರಿಂದ ಆದಾಯ ಬರ್ಬೇಕು ಅಂದ್ರೆ ನಾವೊಂದು 60-70 ರೂಪಾಯಿ ಇಲ್ಲ 80-100 ರೂಪಾಯಿ ತನಕ ನಾವು ಖರ್ಚು ಮಾಡ್ಬೋದು. 200 ರೂಪಾಯಿ ತನಕ ಬೇಡ, ಮಿನಿಮಮ್ 100 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಒಂದ್ ಗಿಡಕ್ಕೆ ಪ್ರಮಾಣ ಅಷ್ಟು ಖರ್ಚು ಮಾಡಿದ್ರೆ ನಮಗೆ ರಿಟರ್ನ್ಸ್ ಬಂದೇ ಬರುತ್ತೆ. ಜೊತೆಗೆ ಡ್ರಾಪ್ ಡ್ಯಾಮೇಜ್ ಆಗ್ಬಾರ್ದು, ತೋಟ ಡ್ಯಾಮೇಜ್ ಆಗ್ಬಾರ್ದು. ನಾವ್ ಏನೇನೋ ಹಾಕಿ ಕೆಡಿಸ್ಕೊಂಡು ಇಡಮುಂಡ್ಗೆ ಅಣಬೆ ರೋಗ, ಕೊಳೆ ರೋಗ ಬರ್ದಂಗ್ ನೋಡ್ಕೊಂಡು, ಆಮೇಲೆ ಇಳುವರಿ ಜಾಸ್ತಿ ಚೆನ್ನಾಗ್ ಆಗ್ಬೇಕು. ಗಿಡಗಳು ಡ್ಯಾಮೇಜ್ ಆಗದಂಗೆ ತೋಟದಲ್ಲಿ ಹಂಗೆ ಇರ್ಬೇಕು. ಒಂದು ಗಿಡ ಡ್ಯಾಮೇಜ್ ಆದ್ರೆ ಯಾಕಾದಂತ ನಾವು ಪ್ರಶ್ನೆ ಮಾಡ್ಬೇಕು. ಆ ತರ ನಾವು ಮಾಡ್ಕೊಂಡು ಹೋದ್ರೆ ನಮಗೆ ತೋಟನು ಉಳಿತತಿ. ಇದು ನಮ್ಮ ಅಜ್ಜನ್ ಕಾಲ ಸರ್ ತೋಟ ಇದು. ಈ ತೋಟದಲ್ಲಿ ಇಡಮುಂಡೆ ರೋಗ, ಆಮೇಲೆ ಅಣಬೆ ರೋಗ ಬಹಳ ಇತ್ತು. ಅಲ್ಲಿ ಇದೆ, ಅಲ್ಲಿ ಕರ್ನಾಟಕ ಇದೆ ಸರ್. ಈಗ ಕೆಳಗ್ ನೋಡಿದ್ವಿ, ಕೆಳಗೂ ಅಷ್ಟೇ ಬಹಳ ಇತ್ತು ಸರ್. ಈ ವರ್ಷ ಒಂದು ಅಣಬೆ ರೋಗ ಇಲ್ಲ, ಕಂಟ್ರೋಲ್ ಆಗಿದೆ. ನಿಂತಿದೆ. ಅದು ಎಕ್ಸ್ಪೆಂಡ್ ಆಗ್ತಾ ಇಲ್ಲ. ಅದು ಬಹಳ ಇಂಪಾರ್ಟೆಂಟ್. ಹೌದು. ಓಕೆ, ನಿಮ್ ಕಡೆಯಿಂದ ನಿಮ್ಮ ಒಂದು ಈ ಅನುಭವ ಅಂದ್ರೆ ಈ ರಿಸಲ್ಟ್ ಆಧಾರದ ಮೇಲೆ ರೈತರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಾ? ಈಗ ಏನಕ್ಕಂದ್ರೆ ಈ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡ್ತಾರ, ಏನಾಗ್ತಾರಂದ್ರೆ ನನಗೆ ಆರ್ಗ್ಯಾನಿಕ್ ಯೂಸ್ ಮಾಡಿದ್ರೆ ಇಳುವರಿ ಬರಲ್ಲ, ನನಗೆ ಅಷ್ಟು ಲಾಭ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ, ಸುಮ್ನೆ ಖರ್ಚು ಜಾಸ್ತಿ ಮಾಡ್ತಾರೆ. ಈಗ ನಾವು ಕೆಮಿಕಲ್ ಹಾಕ್ತಿವಲ್ಲ ಸರ್, ಅದು ಈ ನನ್ ತೋಟಕ್ಕೆ 30,000 ರೂಪಾಯಿ ಬೇಕಾಯ್ತು. ನೀವು ಕೊಟ್ಟಿರೋದು 19,000 ಚಿಲ್ಲರೆ ಆಗಿದೆ. ಅದು ಕಡಿಮೆನೂ ಆಗತ್ತೆ. ಆಮೇಲೆ ಕೆಮಿಕಲ್ ಇಂದ ನಮ್ ಭೂಮಿನೂ ಹಾಳಾಗತ್ತೆ. ನಮ್ ಭೂಮಿನೂ ಫುಲ್ ಹಾಳಾಗುತ್ತೆ. ಅದಕ್ಕೆ ಈ ತರ ಗೊಬ್ಬರಗಳು ಹಾಕಿ ನಾವು ಜಾಸ್ತಿ ಕಡಿಮೆ ಖರ್ಚಿಗೆ ಜಾಸ್ತಿ ಗೊಬ್ಬರ ಹಾಕಿ ಬೆಳೆ ಬೆಳಿಬಹುದು. ಥ್ಯಾಂಕ್ ಯು.